ಮೂಲ ರೂಪದಲ್ಲಿ ಅಜ್ಞಾನಾದಿಗಳಿಲ್ಲ ಬೇರೆ, ಅವತಾರ ರೂಪದಲ್ಲಿ ಬರುತ್ತೆ. ಎಷ್ಟೋ ಸರ್ತಿ ಮೂಲ ರೂಪದಲ್ಲಿ ಇಲ್ಲದೆ ಹೋಗಿದ್ದು ಅವತಾರ ರೂಪದಲ್ಲಿ ಬರುತ್ತೆ. ಮನೆಯಲ್ಲಿ ಸಾರಿ ಬಡಿ ಮಾಡೋನು ಬೇರೆ ಕಡೆ ಹೋದಾಗ ಸ್ವಲ್ಪ ಕಡಿಮೆ ಆಗುತ್ತೆ, ಅಷ್ಟು ಅನುಕೂಲಗಳಿರೋದಿಲ್ಲಲ್ಲ, ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಆದರೆ ರುಜುಗಳಿಗೆ ಮಾತ್ರ ಭೂಲೋಕದಲ್ಲಿ ಬಂದಾಗಲೂ ಅವ್ರಿಗೆ ಆಪತ್ತಿನ ಪ್ರಶ್ನೆ ಇಲ್ಲ, ಅವ್ರು ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ. ಯಾಕಂದರೆ ಆಪತ್ತೇ ಇಲ್ಲ ಅವರಿಗೆ. ಉಳಿದವರಿಗೆ ಆಪತ್ತು, ಅವ್ರಿಗೆ ಆಪತ್ತೇ ಇಲ್ಲ. ಹೆಸರು ಹೇಳಿದರೆ ಆಪತ್ತು ನಮಗೆ ಪರಿಹಾರ ಆಗುತ್ತೆ ಅಂದಮೇಲೆ ಅವರಿಗೆಲ್ಲ ಆಪತ್ತು ಬರಬೇಕು. ಜನ್ಮಾಧಿ ಅಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಭುಜಿತ ಚಿದಾನಂದ ಸಂದೋಹ ದಾನಾಂ ಏತೇಷಾಮೇಷದೋಷ ಪ್ರಭುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಮರ್ತಿಮಂಧೇ ತಮಸಿ ವಿಧತತಾಂ ಸಮಸ್ತವೇ ನಾಸ್ಮಿ ಶಕ್ತಃ. ಇದು ಅರ್ಥ ಮಾಡಿಕೊಂಡ್ರೆ ಭಾರತೀ ದೇವಿಗೆ ಮೂಲ ರೂಪದಲ್ಲಿ ಅಷ್ಟೇ ಅಲ್ಲ, ವಾಯುದೇವರಿಗೆ ಮೂಲ ರೂಪದಲ್ಲಿ ಅಷ್ಟೇ ಅಲ್ಲ, ಅವತಾರ ರೂಪದಲ್ಲೂ ಕೂಡ ಅವರಿಗೆ ಯಾವುದೇ ವಿಧ ಧರ್ಮ ತಪ್ಪತಕ್ಕಂಥ ಪ್ರಸಂಗ ಬರೋದೇ ಇಲ್ಲ, ಧರ್ಮ ತಪ್ಪೋದಿಲ್ಲ. ಅಂದರೆ ಎಷ್ಟು ಗ್ರೇಟ್ ಇದು. ರುದ್ರದೇವರು ಎಷ್ಟು ಮೇಲಿದ್ದಾರೆ. ಅವತಾರ ಮಾಡಿದಾಗ ಅಶ್ವತ್ಥಾಮರಾಗ ಅವತಾರ ಮಾಡಿದರು, ಆದರೆ ಕೃಷ್ಣನಿಗೆ ವಿರುದ್ಧ ನಿಂತರು. ಆ ಸಮಯದಲ್ಲಿ ಭೀಮಾದಿಗೆ ಪಾಂಡವರ ವಿರುದ್ಧ ನಿಂತರು. ಆಮೇಲೆ ಪಶ್ಚಾತ್ತಾಪ ಪಟ್ಟರು. ದುರ್ಯೋಧನ ಸಹವಾಸ ಅವರನ್ನು ಆ ಕಡೆ ಮೊದಲೇ ಭೂಮಿಯಲ್ಲಿ ಹುಟ್ಟಿದ್ದು. ಎರಡನೇದಾಗಿ ದುರ್ಯೋಧನ ಕೊಟ್ಟ ಹಾಲು ಕೊಡೋದು ಆ ಕಡೆಗೆ ಹೋಗಿತ್ತು. ಅವರ ವ್ಯಕ್ತಿ ಅಂತಸ್ತನ ಇಳಿಸಿಬಿಟ್ಟು ಭೀಷ್ಮದ್ರೋಣಾದಿಗಳು ಅನ್ನದ ಋಣ ಅಂಥೇಳಿ ಕೌರವ್ರ ಕಡೆ ಸೇರಿಬಿಟ್ರು. ಆದರೆ ವಾಯುದೇವರಿಗೆ ಭಾರತೀ ದೇವರಿಗೆ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಪರಶುಕ್ಲತ್ರಯ. ಯಾರು ದೇವರಿಗೆ ಅತ್ಯಂತ ನಿಷ್ಠೆಯಿಂದ ಇರ್ತಾರೆ, ಸೇವೆಯನ್ನು ಮಾಡ್ತಾರೆ, ಅವರೊಳಗೆ ಎಂದೂ ಕೂಡ ಅಸುರಾವೇಶಾದಿಗಳ ಪ್ರವೇಶಕ್ಕೆ ಅವಕಾಶವೇ ಇಲ್ಲ. ಯಾವ ಸ್ಥಳಕ್ಕೆ ಹೋದರೂ ಜ್ಞಾನಾದಿಗಳ ಹ್ರಾಸ ಇಲ್ಲ ಅನ್ನೋದಕ್ಕೆ ಒಳ್ಳೆಯ ನಿದರ್ಶನ. ಅಂದರೆ ಮೂಲ ರೂಪದಲ್ಲೂ ಪುರುಷ ಪರಶುಕ್ಲತ್ರಯರು, ಅವತಾರ ರೂಪದಲ್ಲೂ ಕೂಡ ಶುದ್ಧತೆ ಉಳಿಸ್ಕೊಂಡಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಆಗ ನಮಗೆ ಭಾರತೀ ದೇವಿ ಹಿರಿಮೆ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಭಾರತೀ ಮಜ್ಜನನಿಯೇ ಭಾರತಿ. ಈ ಪಾರ್ವತ್ಯಾದಿ ಸ್ತ್ರೀಯರಿದ್ದಾರೆ. ಮೂಲ ರೂಪದಿಂದನೇ ಬ್ರಹ್ಮದೇವರ ಬಗ್ಗೆ ಸಂಶಯಪಟ್ಟು ಶಾಪ ತಗೊಂಡ್ರು, ಮೂಲ ರೂಪದಿಂದನೇ. ಆದರೆ ಭಾರತೀ ದೇವಿ ದ್ರೌಪದಿಯಾಗಿ ಅವತಾರ ಮಾಡಿದ್ದಾರೆ, ಅಲ್ಲೂ ಕೂಡ ತಪ್ಪು ಮಾಡಲೇ ಇಲ್ಲ ಅವರು. ಅಂಥ ಪರಮಾಪತ್ಕಾಲದಲ್ಲೂ ಕೂಡ ತಪ್ಪು ಮಾಡಲಿಲ್ಲ. ಎಷ್ಟು ಆಶ್ಚರ್ಯ ಅದು. ಅಂಥ ಹೊತ್ತಿನಲ್ಲಿ ಯಾರಾದರೂ ತಪ್ಪು ಮಾಡಿಬಿಡ್ತಾರೆ. ಇನ್ನಿರುವ ಇಲ್ಲ ಆಪತ್ಕಾಲ ಅಂತೇಳಿ ಆಪದ್ಧರ್ಮ ಅಂತ ಧರ್ಮನೇ ಇದೆ. ಅವ್ರು ಹಾಗೆ ಮಾಡಲಿಲ್ಲ. ಭೀಮಸೇನ ದೇವರು ಹಾಗೆ ಯಾವ ಕಾಲದಲ್ಲೂ ಕೂಡ ಅವರಿಗೆ ಆಪತ್ ಪ್ರಶ್ನೆ ಇಲ್ಲ. ಕಾರಣ ಆಪನ್ನಿವಾರಕ ಹನುಮ ಸ್ತೋತ್ರ ಅಂತ ಬೇರೆ ಇದೆ. ಅವ್ರ ಹೆಸರೇ ನಮಗೆ ಆಪನ್ನಿವಾರಕ ಆದಮೇಲೆ ಅವ್ರು ಹೇಗಿದ್ದಿರ್ಬೋದು ಯೋಚನೆ ಮಾಡಿದರೆ ಭಾರತೀ ದೇವಿ ಪರಶುಕ್ಲತ್ರಯರು ಇಷ್ಟೆಲ್ಲ ಹಿನ್ನೆಲೆ ಇರುವ ಸ್ತೋತ್ರ ಮಾಡಿದರೆ ಆಗ ಎಷ್ಟು ಭಕ್ತಿ ಇರುತ್ತೆ ನಮಗೆ, ಅವ್ರು ಎಷ್ಟು ಅನುಗ್ರಹ ಮಾಡ್ತಾರೆ. ಭಾರತೀ ಮಜ್ಜನನಿಯೇ ಭಾರತಿ, ಒಳ್ಳೆ ದೇವರ ನಾಮ ಅದು. ವಿದ್ಯುನ್ನಾಮಕ್ಕೆ ವಿಧಿಜಾತೆ, ವಿದ್ಯುತ್ ಅಂತವ್ರ ಹೆಸರು. ಕರೆಂಟ್ ಅನ್ನೋ ಪದ ಇವತ್ತು ಬಂದಿದ್ದಲ್ಲ, ಬ್ರಹ್ಮಸೂತ್ರದಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲೇ ಆಚಾರ್ಯ ಹೇಳ್ತಾರೆ. ವಿದ್ಯುತ್ ಅಂದರೆ ಭಾರತೀ ದೇವಿ. ಅದನ್ನೇ ಜಗನ್ನಾಥದಾಸರು ವಿದ್ಯುನ್ನಾಮಕ್ಕೆ ವಿಧಿಜಾತೆ. ವಿದ್ಯುತ್ ಹೇಗಿರುತ್ತೆ, ಕರೆಂಟ್ ಬಂದ ತಕ್ಷಣ ಹೊಳೆಯುತ್ತೆ. ಭಾರತೀ ದೇವಿ ಫಳ 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 ಹೊಳಿತಾ ಇದ್ದಾರೆ. ಯಾಕೆ ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಮಾರುತನ ನಿಜ ಪತ್ನಿ. ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ. ಸತತ ಹರಿಗಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ. ನಮಗೆ ಅವರು ಭಗವದ್ಭಕ್ತಿಯನ್ನು ಕರುಣಿಸ್ಬೇಕಾದ್ರೆ ಅವ್ರಿಗೆ ಭಕ್ತಿ ಎಷ್ಟಿರಬೇಕು ಯೋಚನೆ ಮಾಡ್ಬೋದು. ಕೋಟ್ಯಂತರ ರೂಪಾಯಿ ಲೋನ್ ಕೊಡ್ತಾರೆ ಅಂದರೆ ಅವರೆಷ್ಟು ದುಡ್ಡು ಎಷ್ಟಿರಬೇಕು. ಇದು ಭಾರತೀ ದೇವಿಯ ಮಹಿಮೆ. ಅದು ಪರಶುಕ್ಲತ್ರಯರಾಗಿದ್ದಕ್ಕೆ ಸಿಕ್ಕ ದೊಡ್ಡ ಲಾಭ ಇದೆ. ಅಂಥವ್ರ ಬಗ್ಗೆ ಮುಂದೆ ಕೆಡ್ತಾ ಹೋಗಿ ಮಹಾಭಾರತದಲ್ಲಿ ಎಷ್ಟು ಕೆಟ್ಟದ ಬರೀತಾರೆ ಗೊತ್ತಾ. ಒಂದು ಕಥೆ ಇದೆ, ಕುಮಾರವ್ಯಾಸ ಭಾರತದಲ್ಲಿ ಒಂದು ಚಿತ್ರ ಕಥೆ ಇದೆ. ಒಂದು ಸಲ ಪಾಂಡವರ ವನವಾಸದಲ್ಲಿ ಇದ್ದ ಕಾಲಕ್ಕೆ ಒಂದು ಪ್ರಸಂಗ ನಡೀತು. ಭೀಮಸೇನ ಬೇಟೆಗೆ ಅಂತ ಹೋಗಿದ್ದ ಕಾಲಕ್ಕೆ ದೊಡ್ಡ ಒಂದು ಜಂಬೂ ಫಲ ನೇರಳೆ ಹಣ್ಣನ್ನು ತಂದು ಕೊಟ್ಬಿಟ್ರಂತೆ ಉಳಿದವರಿಗೆಲ್ಲ. ಅದನ್ನು ಸಹದೇವನ್ನ ಕೇಳಿದ್ರಂತೆ, ಏನು ಅಂತ ಕೇಳಿದ್ರಂತೆ. ಇದು ಭಾರಿ ಅಪಾಯಕರ, ಕಣ್ಣು ಮುನಿಗಳಂತೂ ಮುನಿಗಳಿದ್ದಾರೆ, ಅವರು ತಪಸ್ ಮಾಡ್ತಾ ಇರ್ತಾರೆ. ಈ ತಪಸ್ ಮಾಡೋ ಜಾಗದಲ್ಲಿ ವೃಕ್ಷ ಇದೆ, ಜಂಬೂ ಫಲ ನೇರಳೆ ಹಣ್ಣಿನ ಮರ ಇದೆ. ಆ ವರ್ಷಕ್ಕೊಂದೇ ಹಣ್ಣು ಬಿಡುತ್ತದು. ವರ್ಷಕ್ಕೊಮ್ಮೆ ಕಣ್ಣು ತೆಗಿತಾರೆ, ಹಣ್ಣು ಬಿಟ್ಟಿರುತ್ತೆ, ಹಣ್ಣು ತಿಂತಾರೆ, ಮತ್ತೆ ತಪಸ್ ಶುರು ಮಾಡ್ತಾರೆ. ವರ್ಷಕ್ಕೊಂದು ದಿವಸ ಬೇಡ ಹಣ್ಣು. ಈಗ ಅವ್ರು ಕಣ್ಣು ತೆಗೆಯೋ ಸಮಯ, ಹಣ್ಣು ಬಿಟ್ಟಿತ್ತು. ಭೀಮಸೇನ ಕಿತ್ಕೊಂಡ್ಬಂದುಬಿಟ್ಟಿದ್ದಾನೆ. ಅವ್ರು ನೋಡ್ತಾರೆ ಹಣ್ಣು ಇರೋದಿಲ್ಲ, ಕೋಪ ಬರುತ್ತೆ, ಶಾಪ ಕೊಟ್ಬಿಡ್ತಾರೆ. ಭಾರಿ ಫಜೀತಿ ಆಗುತ್ತೆ, ನಮಗೆ ಭಾರಿ ತೊಂದರೆ ಅಂತ ಹೇಳಿಬಿಟ್ಟೆ ಸಹದೇವ. ತಕ್ಷಣ ಧರ್ಮರಾಜನ ಭಾರಿ ಗಾಬರಿ ಆಯಿತು. ಏನು ಮಾಡಬೇಕೀಗ? ಕೃಷ್ಣ ಕೃಷ್ಣ ಕೃಷ್ಣನ ಕರೆದ. ಕೃಷ್ಣ ಬಂದುಬಿಟ್ಟಂತ ತಕ್ಷಣ ಏನು ಅಂತ ಕೇಳ್ತಾರೆ. ಸಮಸ್ಯೆ, ಎಂಥ ಕೆಲಸ ಮಾಡಿಕೊಂಡ್ರಿ ನೀವು, ಹೀಗೆಲ್ಲ ಮಾಡಬಾರ್ದಾಗಿತ್ತು, ಹೋಗಲಿ. ಆ ಋಷಿ ಹೇಳೋದಕ್ಕಿಂತ ಮುಂಚೆ ಹಣ್ಣು ವಾಪಸ್ಸು ಅಂಟಿಸಿಬಿಡ್ಬೇಕು ವಾಪಸ್ಸು.
ಆಗ ಋಷಿಗಳು ಯೋಚನೆ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಮರದ ಹತ್ರ ಕರ್ಕೊಂಡೋದಂತೆ ಕೃಷ್ಣ. ಕರ್ಕೊಂಡು ಹೋಗಿ ಹೇಳ್ತಾನೆ, ಇದು ಹಣ್ಣು ಮೇಲಕ್ಕೆ ಹೋಗಬೇಕಾದ್ರೆ ಒಂದು ಕರಾರಿದೆ. ನೀವೆಲ್ಲರೂ ನಿಮ್ಮ ಮನಸ್ಸಲ್ಲಿ ಏನೇನಿದೆ ಅದನ್ನು ಪ್ರಾಮಾಣಿಕವಾಗಿ ಹೇಳಬೇಕು. ಏನಿದೆ ಅಂತ ಹೇಳಿಬಿಟ್ರೆ ಸುಳ್ಳು ಹೇಳಿದರೆ ಹೋಗೋದಿಲ್ಲ ಅದು. 5 ಜನ ನೀವು, ದ್ರೌಪದಿ 6 ಜನ ಹೇಳಿದರೆ, ಒಬ್ಬರು ಹೇಳಿದರೆ 1/6 ಮೇಲಕ್ಕೆ ಹೋಗುತ್ತೆ. 6 ಜನ ಕರೆಕ್ಟ್ ಹೇಳಿದರೆ ಅಂಟ್ಕೊಂಡ್ಬಿಡುತ್ತೆ ಅಂತ ಹೇಳಿದ್ರಂತೆ. ತಕ್ಷಣ ಎಲ್ಲ ಹೇಳಿಬಿಡ್ತಾರೆ. ಅವ್ರು ಹೇಳಿದ್ರೆ ನಮಗೇನು ಬೇಕಿಲ್ಲ, ಅದು ಬರೀತಾನೆ. ಕೊನೆಗೆ ದ್ರೌಪದಿ ಹೇಳಿದ್ರಂತೆ, ಏನು ಗೊತ್ತಾ ಆಶ್ಚರ್ಯ, ಪಂಚಮೇ ಪತಯಸ್ಸಂತಿ ಷಷ್ಟಂತೂ ರೋಚತೆ ಮನಃ. ನನಗೆ 5 ಜನ ಗಂಡಂದ್ರೆ ಈಗಾಗಲೇ ಇದ್ದಾರೆ, 6ನೇವನು ಬೇಕು ಅನಿಸಿದೆ ಅಂತ ಹೇಳಿಬಿಟ್ರಂತೆ. ತಕ್ಷಣ ಬೇರೆ ಕಂಟ್ಕೊಂಡ್ಬಿಡ್ತಂತೆ. ಇದು ಕಥೆ ಇದು. ಏನು ಆಶ್ಚರ್ಯ, ದ್ರೌಪದಿ ದೇವಿಯ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಇತ್ತು ಅನ್ನೋ ಕಥೆ ಇದು. ಅರ್ಥ ಆಯ್ತಾ? ಇಂಥ ಕಥೆ ನಮ್ಮ ಜನ ಸರಿಯಾದ ಮಹಾಭಾರತ ರಾಮಾಯಣ ಕೇಳಿ ಅಭ್ಯಾಸ ಇಲ್ಲ, ಇಂಥದ್ದು ಕೇಳಿ ಭಾರಿ ಅಭ್ಯಾಸ ಇರ್ತದೆ. ಮಡಿ ಮಾಡಿ ಗೊತ್ತಿಲ್ಲ, ಮೈಲಿಗೆನೇ ಜಾಸ್ತಿ ಗೊತ್ತಿರುತ್ತಲ್ಲ, ಹಾಗಾಗಿಬಿಟ್ಟು ಮೈಲಿಗೆ ಎಲ್ಲರ ಮನೆಯಲ್ಲೂ ಇರುತ್ತೆ, ಮಡಿ ಹುಡ್ಕೊಂಡು ಹೋಗ್ಬೇಕಷ್ಟೇ. ಅಶುದ್ಧವಾದ ಕಥೆ ಇದು, ಯಾವ ಪುರಾಣದಲ್ಲೂ ಬಂದಿಲ್ಲ, ಯಾವ ಮಹಾಭಾರತದಲ್ಲೂ ಇಲ್ಲ. ಇದು ಕಟ್ಟ ಕಥೆ ಇದು. ಒಂದು ಈ ಕಥೆನ ಆಶ್ಚರ್ಯಿಸಿ ಪ್ರಶ್ನೆ ಕೇಳ್ತಾರೆ ಜನ, ಉತ್ತರ ಕೊಡಿ ಯೋಚನೆ ಮಾಡ್ತಾ ಕೊಡ್ತಾರೆ. ಉತ್ತರ ಕೊಡ್ಲಿಕ್ಕೆ ಹೋಗಬೇಡಿ, ಕಥೆನೇ ಸುಳ್ಳು ಕಥೆ ಅದು. ಸುಳ್ಳು ಕೇಸ್ ಹಾಕಿಬಿಟ್ಟು ಅದು ಕೇಸು ಅಂದರೆ ಕೇಸ ಅಲ್ಲೇ ಅಲ್ಲ, ಅದು ಮೋಸ. ಅದು ಇದು ಸುಳ್ಳು ಕಥೆ, ಇದು ಇಲ್ಲೇ ಇಲ್ಲ. ಅದಕ್ಕೆ ಕೆಲವರು ಅರ್ಥ ಬೇರೆ ಬರೀತಾರೆ, ನಮ್ಮವರೇ ಕೆಲವರು, ಪ್ರಾಚೀನರಲ್ಲ ಇತ್ತೀಚಿನವರು. ಏನು ಗೊತ್ತಾ, ಕರ್ಣನ ಮೇಲೆ ದ್ರೌಪದಿಯ ಮನಸ್ಸಿತ್ತು, ಅನುಸರಿಸಿತ್ತು, ಕರ್ಣನ ಮೇಲೆ ಮನಸ್ಸಿತ್ತು. ಏನೇನು ಕಥೆಗಳಿಗೆಲ್ಲ ಕೂಡ ಕರ್ಣ ಯಾರು, ದ್ರೌಪದಿ ಯಾರು, ಅರ್ಥ ಸಂಬಂಧ ಇದೆಯಾ? ಈ ಕಥೆ ಕಟ್ಟೋರಿಗೆ ಹಿಂದೂ ಮುಂದಿನ ಜ್ಞಾನನೇ ಇರೋದಿಲ್ಲ. ಎಂದೂ ಹಾಗೆ ಮಾಡಬಾರ್ದು. ಇಂಥ ಕಥೆ ನಿಜವಾಗಲೂ ಪುರಾಣದಲ್ಲಿದ್ದರೆ ಅರ್ಥ ಬೇರೆ ಇರುತ್ತೆ ಅದಕ್ಕೆ. ಇದು ಪುರಾಣದ ಕಥೆಯಲ್ಲ, ಮಹಾಭಾರತದ ಕಥೆಯಲ್ಲ, ಬರೀ ಕಟ್ಟು ಕಥೆಗಳಷ್ಟೇ. ಅಂದರೆ ಏನಾರು ಅರ್ಥ ಇದೆಯಾ? ಇಂಥ ಪ್ರಶ್ನೆ ಕೇಳಿಬಿಟ್ಟು ದ್ರೌಪದಿ ಭಾಗವತ ಧರ್ಮ ಸರಿ ಇರಲಿಲ್ಲ, ಪರಶುಕ್ರತರ ಹೇಗಾಗ್ತಾರೆ ಅಂತ ಕೇಳಿದರೆ ಅದು ಅಸಂಬದ್ಧ ಪ್ರಶ್ನೆ, ಸುಳ್ಳು ಕಥೆ. ಆದ್ದರಿಂದ ಕಥೆ ನಂಬಲಿಕ್ಕೆ ಹೋಗಬೇಡಿ. ಕಟ್ಟು ಕಥೆ, ಏನು ಮೋಸದ ಕಥೆ ಅದು ನಂಬ ಕಾರಣ ಇಲ್ಲ. ಇಂಥ ಕಥೆಗಳಿಂದ ನಾವು ಮೋಸ ಅಡ್ಡ ಹಾದಿ ಹಿಡಿದ್ರೆ ಎಷ್ಟು ಪಾಪಕ್ಕೊಳಗಾಗ್ತದೆ ಯೋಚನೆ ಮಾಡಬೇಕು. ಯಾರೋ ಬರೆದ್ರು ಅವನ ತಪ್ಪೇ, ಓದೋರ್ದು ತಪ್ಪಾಗುತ್ತಾಗ. ತಪ್ಪನ್ನು ಮಾಡಿದವನ ಜೊತೆಗೆ ತಪ್ಪನ್ನು ಸಪೋರ್ಟ್ ಮಾಡೋರು ತಪ್ಪಿತಸ್ಥರಾಗ್ತಾ ಇದ್ದಾರೆ. ಅಂಥ ಕಥೆಗಳನ್ನು ಕೇಳಬಾರ್ದು. ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಅದು ಇದು ಓದಬೇಡಿ, ಮೂಲ ಗ್ರಂಥಗಳಿಂದ ವಿಷಯ ತಿಳ್ಕೊಳ್ಳಿ. ಸಂಶಯ ಬಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ಮಹಾಭಾರತ ತಾತ್ಪರ್ಯ ನಿರ್ಣಯ ಓದಿ ಸಂಶಯ ಪರಿಹಾರ ಮಾಡ್ಕೋಬೇಕೇ ಹೊರತು ಇಲ್ಲದೆ ಹೋದರೆ ನಮ್ಮ ಜ್ಞಾನ ಮಾರ್ಗದಲ್ಲಿ ನಾವು ತುಂಬ ಹಿಂದೆ ಹೋಗ್ತೇವೆ. ಕೊನೆಗೆ ಅಧೋಗತಿಯೇ ಆಗುತ್ತೆ. ಸಾಮಾನ್ಯ ದುರ್ಗತಿಯಲ್ಲ, ಅಧೋಗತಿಯೇ ಆಗುತ್ತೆ. ಜಾರಿದ ಬೇರೆ, ಬಿದ್ದ ಬೇರೆ. ಬಿದ್ದ ಬೇರೆ, ಕಾಲು ಮುರ್ಕೊಂಡ ಬೇರೆ. ಬಿದ್ದ ಬೇರೆ, ಸತ್ಯ ಹೋದ ಬೇರೆ. ಆ ಥರ ಆಗಬಾರ್ದು. ಬೀಳೋದ್ರಲ್ಲೂ ಅನೇಕ ತಾರತಮ್ಯ. ಎಂದು ಆ ತಪ್ಪನ್ನು ಮಾಡಕೂಡದು. ಇದೆಲ್ಲ ಯಾರು ಯೋಚನೆ ಮಾಡ್ತಾರೆ? 100ಕ್ಕೆ 90% ಜನ ಇಂಥ ಕಥೆಗಳನ್ನು ಆಧರಿಸೇ ಪ್ರಶ್ನೆಗಳಿಗೆ ಕೇಳಿಕೊಂಡು ಉಳಿದವ್ರ ಬುದ್ಧಿಯನ್ನು ಕೆಡ್ಸೋಕ್ಕೆ ಹೋಗ್ತಾರೆ. ಅದು ಸುಳ್ಳು ಕಥೆ. ಎಂದೂ ಆ ಪ್ರಸಂಗ ಬಂದಿಲ್ಲ. ಕಡಿಮೆ ಮನಸ್ಸಿತ್ತು ಅಂತ ಯಾವ ಕಾರಣಕ್ಕೆ ಹೇಳ್ತೆ? ಯಾವ ಕಾರಣಕ್ಕೂ ಇಲ್ಲ. ತಪ್ಪು ಕಥೆ, ಅದನ್ನು ಬಿಟ್ಟು ಬಿಡಬೇಕಾದ್ರೆ. ಹಾಗೇ ಇನ್ನೊಂದು, ದ್ರೌಪದಿ ಭಾರಿ ತಪ್ಪು ಮಾಡಿದ್ಲು. ಯಾವಾಗ ದುರ್ಯೋಧನಾದಿಗಳು ಬಿದ್ದು ಬಿಟ್ರಲ್ಲ, ಮಯಸಭೆ, ಅದು ಸಭಾಪರ್ವದಲ್ಲಿ ಬಿದ್ದು ಬಿಡ್ತಾರೆ. ಗೋಡೆ, ಅದು ಸ್ಫಟಿಕದ ಗೋಡೆ ಮಾಡಿಸಿರ್ತಾರೆ. ಮಯ ಮಾಡಿದ ಸಭೆ ಅದು. ಸ್ಫಟಿಕದ ಗೋಡೆ ಟ್ರಾನ್ಸ್ಪರೆಂಟ್, ಅದು ಬಾಗಿಲು ಕಾಣ್ತಿರುತ್ತೆ. ಆ ಕಡೆ ಅವರೆಲ್ಲ ಕಾಣಿಸ್ತಿರ್ತಾರೆ. ಬಾಗಿಲನ್ನು ಇಂದ್ರನೀಲಮಣಿಯಿಂದ ಮಾಡಿರ್ತಾನೆ. ಅದು ಬ್ಲ್ಯಾಕಿಶ್ ಇರುತ್ತೆ, ಅದು ರಾಯಲ್ ಬ್ಲೂ. ಅದು ಅದಕ್ಕೆ ಅವ್ರು ಏನು ತಿಳ್ಕೊಂಡ್ರು, ಗೋಡೆಯನ್ನು ಬಾಗಿಲು ತಿಳ್ಕೊಂಡು ಹೋಗ್ಬಿಟ್ಟು ಎಲ್ಲ ಹೊಡ್ಸ್ಕೋತಾರೆ. ಪೆಟ್ಟು ಬೀಳುತ್ತೆ. ತಮ್ಮಂದಿರು ಅಂಥವ್ರೇನೆ ಒಳಗೆ ಹೋಗಿ ಕೂಡಿಸ್ತಾರೆ, ಎದ್ದು ಹೋಗ್ತಾರೆ. ಆಮೇಲೆ ಧರ್ಮರಾಜ ಹೇಳ್ತಾನೆ, ಮಧ್ಯೆ ಎದ್ದು ಹೋಗಬೇಡಿ, ಈ ಸಭೆ ವಿಚಿತ್ರ, ಹುಷಾರಾಗಿರಿ, ನಾನು ಯಾರು ಕಳಿಸ್ಕೊಡ್ತೇನೆ ತೋರಿಸ್ತಾರೆ ಅಂದರೆ ಅವನೇ ನನಗೆ ಅಷ್ಟು ಗೊತ್ತಾಗೋದಿಲ್ಲ ಅಂತ ಹೋಗಿಬಿಡ್ತಾನೆ. ಎಷ್ಟು ಗೊತ್ತಾಗುತ್ತೆ ಮುಂದೆ ಗೊತ್ತಾಗುತ್ತೆ. ಅಲ್ಲಿ ಹೋಗ್ತಾನೆ, ದೊಡ್ಡ ಸರೋವರ ಇದ್ದಾಗಿರುತ್ತೆ. ನೆಲಕ್ಕೆಲ್ಲ ಇಂದ್ರಿಯಲ್ಲಿ ಮಣಿ ಹಾಕಿಬಿಟ್ಟಿದ್ದಾನೆ. ಸರೋವರ ಕಂಡಕ್ಕೆ ಕಾಣುತ್ತೆ. ರತ್ನಗಳ ಕಮಲ ಮಾಡಿದ್ದಾನೆ. ನಿಜವಾದ ಕಮಲ ಕಂಡಕ್ಕೆ ಕಾಣಿಸ್ತಾ ಇದೆ. ದುರ್ಯೋಧನ ಯೋಚನೆ ಮಾಡಿದ, ಮೊದಲು ಮಾಡಿದ ತಪ್ಪು ಮಾಡಬಾರದು ಅಂತ ಹೇಳಿ ದೊಡ್ಡ ತಪ್ಪೇ ಮಾಡ್ತಾನೆ. ಅವನು ತನ್ನ ಪಂಚೆ ಮೇಲಕ್ಕೆ ಎತ್ಕೊಂಡು ನಿಧಾನವಾಗಿ ಹೋಗ್ತಾನೆ. ನೆಲ ಅದು, ನೀಲಲ್ಲ. ಅಂಥ ಒಂದು ಭ್ರಮೆ ಬರ ಮಾಡಿರ್ತಾನು ಮಯಾಸುರ. ಅಷ್ಟು ದೂರ ಹೋದ್ರೆ ಏನಿರೋದೇ ಇಲ್ಲ, ಎಲ್ಲ ನಗ ಪ್ರಸಂಗನೇ ಅದು. ನೀರಿಲ್ಲದೆ ನೀರಿದೆ ಅಂತ ತಿಳ್ಕೊಂಡ. ಮುಂದೆ ಹೋದ, ನಿಜವಾಗಲೂ ನೀರಿತ್ತು, ನಿಜವಾದ ಕಮಲ ಇದ್ದು. ದುರ್ಯೋಧನ ಅಂದ್ಕೊಂಡ, ಗಾಡಿ ಹುಷಾರಾಗಬೇಕು ಈ ಸಲ, ಮೋಸ ಹೋಗಬಾರ್ದು ಅಂಥೇಳಿ ಫಸ್ಟ್ ಕ್ಲಾಸ್ ಮೋಸ ಹೋಗ್ತಾನೆ. ಇದು ಕೂಡ ಹಾಗೆ ಇರುತ್ತೆ ಅಂತ ತಿಳ್ಕೊಂಡು ಜೋರಾಗಿ ಹೋಗ್ತಾರೆ, ದಪ್ಪತ್ತು ಬಿದ್ದು ಬಿಡ್ತಾನೆ. ಅದು ನಿಜವಾದ ಸರೋವರ. ಅದು ಅವನ ತಮ್ಮಂದಿರೋ ಎಲ್ಲ ಅಂಧೇನೈವ ನಿಯಮಾನ ಯಥಾ ಅಂಧಾಹ, ಕುರುಡನಿಂದ ಹೋಗ ಕುರುಡರ ಸಂತೆ, ಅವರು ಎಲ್ಲ ಬಿದ್ದು ಬಿಡ್ತಾರೆ. ಆಗ ಭೀಮ ದ್ರೌಪದಿ ನಗ್ತಾರೆ. ನೆನಪಿರಬೇಕು, ಒಂದು ತಪ್ಪಿ ನಗೋದಿಲ್ಲ ಅವರು, ಇಂತಹ ತಪ್ಪಿ ನಗುತ್ತಾರೆ. ಇದನ್ನು ತಪ್ಪು ಅಂತ ಜನ ಬೈತಾರೆ. ದ್ರೌಪದಿ ನಕ್ಕು ಭಾರಿ ತಪ್ಪು ಮಾಡಿಬಿಟ್ಲು ಅಂತೇಳಿ. ಇಲ್ಲೂ ಜನ ಕಥೆ ಗೊತ್ತಿಲ್ಲ. ಮೊದಲನೇ ಸತ್ಯ ನಕ್ಕಿಲ್ಲ, ಎರಡನೇ ಸತ್ಯ ನಕ್ಕಿಲ್ಲ, ಮೂರನೇ ಸತ್ಯ ಭಾರಿ ತಪ್ಪು ಮಾಡಿದಾಗ ನಕ್ಕಿದ್ದಾರೆ.
ಅದು ನಗತಕ್ಕಂಥ ಕೆಲಸ ಹೌದಲ್ಲೋ ಯೋಚನೆ ಮಾಡಿ. ನಗೆಪಾಟಿನ ಕೆಲಸ, ಅದಕ್ಕೆ ನಕ್ಕರು. ಉದಾಹರಣೆಗೆ ಎಲ್ಲೋ ದಾರಿಯಲ್ಲಿ ಹೋಗ್ತಿರ್ತಾರೆ, ಹಣ್ಣು ಮುದುಕ ಬಿದ್ದು ಬಿಡ್ತಾನೆ, ಯಾರೂ ನಗೋದಿಲ್ಲ, ಗೊತ್ತಾಯ್ತಾ? ಎತ್ತಿ ಪಾಪ ಸಮಾಧಾನ ಮಾಡಿ ಕಳಿಸ್ಕೊಡ್ತಾರೆ, ಯಾಕೆ ಮುದುಕ ಪಾಪ. ಇನ್ನು ಕುರುಡ ಬಿದ್ದು ಬಿಡ್ತಾನೆ, ಹುಡುಗನೇ ಕುರುಡ, ಅವನಿಗೂ ಸಮಾಧಾನ ಮಾಡ್ತಾರೆ, ಯೋಚನೆ ಮಾಡಬೇಡ ನಿಧಾನ ಕಳಿಸ್ಕೊಡ್ತಾರೆ. ಒಬ್ಬ ಗುಂಡ್ಕಲ್ಲಿದ್ದಾಗಿರ್ತಾನೆ 30 ವರ್ಷದ ಹುಡುಗ, ಸಿನಿಮಾ ವಾಲ್ಪೋಸ್ಟ್ ನೋಡ್ತಾ ಹೋಗಿ ದಬಕ್ಕತ್ತ ಬಿದ್ದು ಬಿಡ್ತಾನೆ, ಎಲ್ಲ ನಗುತ್ತಾರೆ ಜೋರಾಗಿ. ನೋಡಿದರೆ ಬುದ್ಧಿ ಇಲ್ಲ ಅವನಿಗೆ, ಕಣ್ಣಿದೆ, ವಯಸ್ಸಿದೆ, ನೋಡಬಾರ್ದನ್ನು ನೋಡ್ತಾ ಬಿದ್ದಿದ್ದಾನೆ. ಅವನು ನಗೆಪಾಟಿನ ಕೆಲಸ. ಜೋಕ್ ಹಿಡ್ದ ನಗದೆ ಹೋದರೆ ಅರ್ಥ ಆಗಿಲ್ಲ ಅಂತ ಆಗುತ್ತೆ, ಗೊತ್ತಾಯ್ತಾ? ಯಾವಾಗ ನಗಬೇಕು ಯಾವಾಗ ಬಿಡಬೇಕು ಅಂತ ಇದೆ. ನಗಬೇಕಾದ ತಪ್ಪನ್ನು ಮಾಡಿದಾಗ ನಕ್ಕರೆ ಅದು ಗುಣ ದೋಷ ಅಲ್ಲ, ಅದಕ್ಕೆ ನಕ್ಕರು ಫಸ್ಟ್. ಮತ್ತು ಧರ್ಮರಾಜ ಹೋಗಬೇಡಿ ಹುಷಾರು ಅಂತ ಹೇಳಿದ್ದಾನೆ, ಅದನ್ನು ಮೀರಿ ಬೇರೆ ಹೋಗಿದ್ದಾರೆ. ಮೊದಲನೇದಾಗಿ ತಪ್ಪುಗಳ ಸರಮಾಲೆ ಮಾಡಿದ್ದಾರೆ. ಆಗಲೂ ಸುಮ್ಮನೆ ನಕ್ಕಿಲ್ಲ ಅವರು. ಕೃಷ್ಣ ಏನು ಮಾಡಿದಂತ ಗೊತ್ತಾ? ಭೀಮಸೇನ ಕಡೆ ನೋಡ್ತಾನೆ, ನೋಡಿಬಿಟ್ಟು ನಗು ಅಂತ ಹೇಳ್ತಾನೆ. ಅದಕ್ಕೂ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ನಗ್ತಾರೋ. ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಮೀರಿ ಸಂಧ್ಯಾವಂದನೆ ಮಾಡೋದು ಕಷ್ಟ, ನಾವು ಸಣ್ಣ ದಾನ ಮಾಡೋದು ಕಷ್ಟ. ಯಾಕೆ ಹೇಳಿದ ಗೊತ್ತಾ ಕೃಷ್ಣ? ಕ್ಷಿತಿಭಾರ ನಾಶ ಹೇತೋಹೋ, ಭೂಭಾರ ಹರಣಕ್ಕೆ ನಾಂದಿ ಆಗಬೇಕಿತ್ತು. ಭೀಮಸೇನ ನಗು. ಭೀಮಸೇನ ನಗ್ತಷ್ಟ ಗಂಡ ಇವರು ಹೆಂಡತಿ, ಆದರ್ಶ ಗಂಡ ಹೆಂಡತಿ, ನಿಜವಾಗ್ಲೂ ಸುಳ್ಳು ಆದರ್ಶ ದಂಪತಿಗಳು ಅಂತ ಹೇಳ್ತಾರೆ. ಜಗಳಾಡ್ಕೊಂಬಂದಿರ್ತಾರೆ, ಆದರ್ಶ ದಂಪತಿಗಳಲ್ಲ. ನಿಜವಾಗ್ಲೂ 100ಕ್ಕೆ 100 ಸಿಗಬೇಕಾದ್ರೆ ಅವರೇ. ಲಕ್ಷ್ಮೀನಾರಾಯಣರು ಭಾರತಿ ಭಾವಿದೇವರು ಸಿಗೋದಿಲ್ಲ ನಮಗೆ.